ನಾನು ಇಂದು ಚುರುಮರಿ ಉಂಡೆ ಮಾಡುವುದು ಹೇಗೆ ಅಂತ ಹೇಳಿಕೊಡ್ತೇನೆ. ಈ ಮಾಪಿನಲ್ಲಿ 5 ಮಾಪ್ ಚುರುಮರಿಯನ್ನು ತೆಗೆದುಕೊಂಡಿದ್ದೇನೆ. 5 ಮಾಪ್ ಚುರುಮರಿ ತೆಗೆದುಕೊಂಡ ಮೇಲೆ ಆ ಮಾಪಿನಲ್ಲಿ 1 ಪ್ರಮಾಣದಷ್ಟು ಬೆಲ್ಲವನ್ನು ಕುಟ್ಟಿ ತೆಗೆದುಕೊಳ್ಳಬೇಕು. ಈ ಪ್ರಮಾಣದಲ್ಲಿ ಬೆಲ್ಲವನ್ನು ಒಂದು ಬಾಣಲೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಪ್ರಮಾಣ ನೀರನ್ನು ಹಾಕಿ ಪಾಕ ಮಾಡಲು ಇಡಬೇಕು. ಅದನ್ನು ತಳ ಹತ್ತದಂತೆ ಸ್ವಲ್ಪ ತಿರುಗಾಡಬೇಕು. ಅದು ಪಾಕ ಎಲ್ಲ ಬಿಡುವ ತನಕ, ಇಲ್ಲ ಬೆಲ್ಲ ಒತ್ತುತ್ತೆ. ಈಗ ನೋಡಿ, ಈ ಥರ ನೋಡಬೇಕು. ಇನ್ನು ಪಾಕ ಬಂದಿತ್ತೋ ಇಲ್ಲ ಎಂದು ತಿಳಿದುಕೊಳ್ಳಬೇಕಾದರೆ ನೀವು ಒಂದು ತಟ್ಟೆಯಲ್ಲಿ ನೀರನ್ನು ತೆಗೆದುಕೊಂಡು ಈ ರೀತಿ ಮಾಡಿ, ಅದು ಗುಂಡಾಗಿ ಬರಬೇಕು ಮತ್ತು ಗಟ್ಟಿಯಾಗಬೇಕು. ಇನ್ನು ಇದು ಪಾಕ ಆಗಿಲ್ಲ, ಇನ್ನೊಂದು ಸ್ವಲ್ಪ ಆದ ಬಳಿಕ ಈಗ ಮತ್ತೆ ಪುನಃ ಪಾಕವನ್ನು ನೀರಿನಲ್ಲಿ ಹಾಕಿ, ಅದು ಕೈಗೆ ಅಂತ ಬರೋದು. ಈ ರೀತಿ ಗಟ್ಟಿಯಾಗಿ ಬರಬೇಕು. ತಟ್ಟೆಗೆ ಹೊಡೆದರೆ ಸೌಂಡ್ ಬರಬೇಕು ನೋಡ್ರಿ. ಈಗ ಸೌಂಡ್ ಬರ್ತಾ ಇದೆ. ಈಗ ಪಾಕ ಆಗಿದೆ. ಈಗ ನಾವು ಈ ಚುರುಮರಿಯನ್ನು ಹಾಕಬೇಕು. ಬೆಂಗಳೂರು ಸೈಡ್ ಪೂರಿ ಅಂತಾರೆ, ಮಂಡಕ್ಕಿ ಅಂತಾರೆ. ನಮ್ಮ ಬೆಳಗಾಂ ಸೈಡಲ್ಲಿ ಇದಕ್ಕೆ ಚುರುಮರಿ ಅಂತೀವಿ. ಈಗ ಚುರುಮರಿ ಎಲ್ಲ ಹಾಕಿ ಕಲಸಿ ನೋಡಿರಿ ಯಾವ ರೀತಿ ಕಲರ್ ಬರುತ್ತೆ. ಯಾವುದೇ ಕಲರ್ ಹಾಕೋ ಅವಶ್ಯಕತೆಯೇ ಇಲ್ಲ ರೀ. ಈಗ ನೋಡಿರಿ, ಎಲ್ಲ ಹದವಾಗಿ ಮಿಕ್ಸ್ ಮಾಡ್ಕೊಂಡಿವಿ. ಈಗ ಉಂಡೆಯನ್ನು ಕಟ್ಟಬೇಕು. ಇವು ಎಷ್ಟು ದಿವಸ ಇಟ್ಟರೂ ಕೆಡುವುದಿಲ್ಲ, ಆರೋಗ್ಯಕರವಾಗಿದೆ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.